ಬಟ್ ಖಂಡಿತವಾಗ್ಲೂ ಸೋಷಲ್ ಮೀಡಿಯಾ ಅನ್ನೋದು ಇವಾಗ ತುಂಬ ಪವರ್ಫುಲ್ ಟೂಲ್. ಅದು ಒಳ್ಳೆ ಥರ ಬಳಸ್ಕೋಬೇಕು ಅದನ್ನು. ಆದರೆ ಅದು ಕೆಟ್ಟವ್ರ ಕೈಗೆ ತಲುಪಿಬಿಟ್ಟಿದೆ, ಅಂದರೆ ಕೆಟ್ಟ ಮನಸ್ಥಿತಿಗಳ ಕೈಗೆ ತಲುಪಿ ಅವ್ರಿಗೆ ಕಡಿವಾಣ ಹಾಕದೆ ಇರೋದ್ರಿಂದ ಅವರು ನನ್ನ ಯಾರೂ ಏನು ಮಾಡೋಕ್ಕಾಗಲ್ಲ, ನನ್ನ ಕಂಡಿಡಿಯೋಕ್ಕೆ ಆಗಲ್ಲ. ನನ್ನ ಹೆಂಗೆ ಕಂಡಿಡಿದ್ರೆ ನಾನು ಫೇಕ್ ಅಕೌಂಟ್ ಮಾಡ್ಕೊಂಡು ನನ್ನ ಕಮೆಂಟ್ಗಳು ಮಾಡ್ತೀನಿ, ನಾನು ಫೇಕ್ ಅಕೌಂಟ್ ಮಾಡ್ಕೊಂಡು ಯಾವನಿಗೋ ಬೈತೀನಿ, ಕೆಟ್ಟ ಅಸಭ್ಯವಾಗಿ ವರ್ತಿಸ್ತೀನಿ, ಅಬ್ಯೂಸಿವ್ ಅಂದರೆ ಅಶ್ಲೀಲಕರವಾಗಿ ಮೆಸೇಜ್ ಮಾಡ್ತೀನಿ, ಹೆಣ್ಣು ಮಕ್ಕಳ ಬಾಡಿ ಪಾರ್ಟ್ಸ್ಗಳ ಮೇಲೆ ಬರಿತೀನಿ. ನನ್ನ ಯಾರು ಹಿಡಿತಾರೆ? ಆ ಮೈಂಡ್ ಸೆಟ್ಟಿಗೆ ಬಂದು ಕೂತ್ಬಿಟ್ಟಿದ್ದಾರೆ. ಸೊ ಇದು ಎಲ್ಲಿ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಮಗೆಲ್ಲ ನಾವು ನೋಡ್ತಾ ಇದ್ದೀವಿ ಇವಾಗ ಏನಾಗಿದೆ ಅಂತ. ಸೊ ಇದಕ್ಕೆ ಒಂದು ಕಡಿವಾಣ ಹಾಕಬೇಕಾಗಿದೆ, ಯಾರು ಭಾರತದ ಸರ್ಕಾರನೇ ಹಾಕಬೇಕಾಗಿದೆ. ಅದೇ ಮಾತನ್ನು ಈಗ ಎಲ್ಲ ಕಡೆ ಚರ್ಚೆ ಇರುವಂಥದ್ದು ಅಂದರೆ ಮಹಿಳೆಯರ ವಿಚಾರವಾಗಿ ಸಭ್ಯವಾಗಿ ಮಾತನಾಡುವಂಥದ್ದು, ಸಂದೇಶಗಳನ್ನು ರವಾನೆ ಮಾಡುವಂಥ ಘಟನೆ ಕೂಡ ಒಂದು ಹಂತಕ್ಕೆ ಸ್ಟಾರ್ ನಟ ದರ್ಶನ್ ಅವರು ಕೂಡ ಜೈಲು ಪಾಲಾಗುವಂತಹ ಸಂದರ್ಭ ಬಂತು. ಇದನ್ನೇ ಹೆಂಗೆ ನೀವು ಆ್ಯಸ್ ಎನ್ ಇಂಡಸ್ಟ್ರಿ ಪರ್ಸನ್ ಆಗಿ ಅವರ ಪರಿಚಯದವರಾಗಿ ಅದನ್ನೆಲ್ಲ ಹೆಂಗೆ ತೊಗೊಳ್ತಾ ಇದ್ದೀರಿ ಅಂತ? ಸರ್, ಇದೊಂದು ಕೆಟ್ಟ ಘಟನೆ, ಕಹಿ ಘಟನೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಡೆದು ಬಿಟ್ಟಿದೆ. ಅದು ಯಾರು ಸರಿ ಯಾರು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ಪೊಲೀಸವರು ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ. ಕಾನೂನಾತ್ಮಕವಾಗಿ ಅದು ಕೋರ್ಟ್ಗೆ ಹೋಗಿ ಅಲ್ಲಿಂದ ನ್ಯಾಯ ಬರುತ್ತೆ. ನನಗೂ ಕೂಡ ಮನಸ್ಸಲ್ಲಿರೋದು ದರ್ಶನ್ ಸರ್ ನಿರಪರಾಧಿಗೆ ಹೊರಗಡೆ ಬರಲಿ ಅಂತ. ಆದರೆ ಈ ಘಟನೆ ನಡೆದಿರೋದಂತೂ ಸತ್ಯ. ಇದರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ. ಇದೊಂದು ಎಚ್ಚರಿಕೆಯ ಗಂಟೆ. ಇದು ಹೈ ಪ್ರೊಫೈಲ್ ಆಗಿ ನಡೆದುಬಿಟ್ಟಿದೆ. ಇದು ಬೆಳಕಿಗೆ ಬಂದಿದೆ. ಬೆಳಕಿಗೆ ಬರದೇ ಇರೋವಂಥ ಎಷ್ಟೋ ಸಾವಿರಾರು ಕೇಸ್ಗಳಿದೆ ಸರ್. ಕಾಮನ್ ಮ್ಯಾನ್ಗೆ ತುಂಬ ಇದು ಕಾಮನ್ ಆಗಿಬಿಟ್ಟಿದೆ. ನಮಗೆ ನಾರ್ಮಲ್ ಹುಡುಗಿರಿಗೆ, ಅಂದರೆ ಈ ಕಾಮನ್ ಹುಡುಗಿರು ಇರ್ತಾರಲ್ಲ, ಅವ್ರಿಗೂ ಈ ಥರ ಮೆಸೇಜ್ಗಳು ಬರ್ತಿದೆ. ಬಟ್ ಯಾರಿಗೂ ಹೇಳ್ಕೊಳ್ಳೋ ಧೈರ್ಯ ಇಲ್ಲ. ಅವರು ಸಮಾಜಕ್ಕೆ ಭಯ ಪಡ್ತಾರೆ, ಆಯಿತಾ? ಸೊ ಹಾಗಾಗಿ ಇದನ್ನು ತುಂಬ ಸೀರಿಯಸ್ಸಾಗಿ ಪರಿಗಣಿಸಬೇಕು. ಆಲ್ರೆಡಿ ನಮ್ಮ ಭಾರತ ಸರ್ಕಾರ ಟಿಕ್ಟಾಕ್ ಅನ್ನೋ ಒಂದು ಆ್ಯಪ್ನ ಬ್ಯಾನ್ ಮಾಡಿ ಬಿಸಾಕಿದ್ರು. ಅದೇ ರೀತಿ ಮಾಡಬೇಕಾಗಿದೆ ಸರ್. ಖಂಡಿತವಾಗ್ಲೂ ಮಾಡಿದ್ರೆ ಸಮಾಜ ಸುಧಾರಣೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯೂತ್ಸ್ ಹಾಳಾಗ್ತಾರೆ. ಯೂತ್ಸ್ ಹಾಳಾಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಭಾರತದ ಎಕಾನಮಿನೇ ಡ್ರಾಪ್ ಆಗೋ ಸಾಧ್ಯತೆಗಳಿದೆ. ಖಂಡಿತ ಒಳ್ಳೆಯ ಮೆಸೇಜ್ ಜೊತೆಗೆ ನಿಮ್ಮ ಈಗ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳುವಂಥದ್ದಾದರೆ ಸಿನಿಮಾಗಳಾಗಿರ್ಬೋದು ಮತ್ತು ಹಾಡುಗಳಾಗಿರ್ಬೋದು, ಸಾಂಗ್ ನಿಮ್ಮ ಹಾಡುಗಳಿಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಅಭಿಮಾನಿ ಬಳಕೆ ಹೇಗೆ ಏನೆಲ್ಲ ಪ್ಲ್ಯಾನ್ಸ್ ಆಗಿದೆ ಅಂತ? ಇಷ್ಟು ದಿನ ಚಂದನ್ ಶೆಟ್ಟಿ ಲಿರಿಕ್ಸ್ ಬರೀತಿದ್ದ, ಹಾಡ್ತಿದ್ದ. ಈಗ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದಾನೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನೀವು ಯಾವ ರೀತಿ ಇಷ್ಟು ದಿನ ನನ್ನ ಪ್ರೀತಿ ಮಾಡಿ ನನಗೆ ಆಶೀರ್ವಾದ ಮಾಡಿದ್ದೀರಾ. ನನ್ನ ಆ್ಯಕ್ಟಿಂಗ್ ಕೂಡ ಜುಲೈ 19ನೇ ತಾರೀಕು ನಿಮ್ಮ ನಿಯರೆಸ್ಟ್ ಥಿಯೇಟ್ರ್ಗಳಿಗೆ ಹೋಗಿ ಮಿಸ್ ಮಾಡ್ದಲೇ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಕೊಡಿ. ಆ್ಯಂಡ್ ನೀವು ಚಂದನ್ ಶೆಟ್ಟಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇನ್ನೊಂದು 4 ಸಿನಿಮಾ ಆ್ಯಕ್ಟ್ ಮಾಡ್ತೀನಿ ಮತ್ತೆ ಮುಂದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.